बुद्धिर्बलं यशोधैर्यं निर्भयत्वं मरोगथं अजाड्यं वाक्पटुत्वं च ಹನುಮಾನ್ ಸ್ಮರಣೆ ಭವೇತ್. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಸೊ ಮೆಂಟಲ್ ಕ್ಲಾರಿಟಿ ಬರೋದ್ರಲ್ಲಿ ಇದೆ ನಿಮ್ಗೆ. ಸೊ ಭಯ ಬೇಡ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಆಂಜನೇಯನ ಯಂತ್ರ ಅಥವಾ ಆಂಜನೇಯನ ಒಂದು ಫೋಟೋ ವಿಗ್ರಹ ಏನಾದ್ರು ನಿಮ್ ಜೊತೆಲಿ ಇಟ್ಕೊಳ್ಳಿ, ಪಾಸಿಟಿವ್ ವೈಬ್ ಬರುತ್ತೆ ಅಂತ ಹೇಳ್ತಾರೆ. ಏನೋ ಒಂದು ಚಾಲೆಂಜ್ ಬರೋದ್ರಲ್ಲಿ ಇದೆ. ಆ ಚಾಲೆಂಜ್ ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಕಷ್ಟದ ಸಮಯದಲ್ಲಿ ನನ್ನನ್ನ ನೆನ್ಸ್ಕೊಳ್ಳಿ, ನನ್ನನ್ನೆಲ್ಲ ಆಂಜನೇಯನ ನೆನ್ಸ್ಕೊಳ್ಳಿ, ಇನ್ನ ಹೆಚ್ಚಿನ ಒಂದು ಒಳಿತಾಗತ್ತೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಕೂಡ ಇದೆ. ಇನ್ನೊಬ್ರು ಜೀವನನ ಮೇಲಕ್ಕೆತ್ತುವಂತ ಕರ್ತವ್ಯನ ನಿಮ್ಗೆ ಕೊಟ್ಟಿದ್ದಾರೆ. ಸೊ ನಿಮ್ಮ ಜೀವನದ ಒಳ್ಳೆಯ ಪುಣ್ಯ ಫಲಗಳ ಫಲ ಅದು. ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಭಗವಂತ ನಿಮ್ಗೆ ಶಕ್ತಿ ಸಾಮರ್ಥ್ಯನ ಕೊಟ್ಟಿದ್ದಾನೆ. ಸೊ ಯಾರಿಗೂ ಇಲ್ದಿರುವಂಥದ್ದು ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ಅದನ್ನ ಭಗವಂತ ಕೊಟ್ಟಿದ್ದಾನೆ ಆಂಜನೇಯ. ಸೊ ಹಾಗಾಗಿ ನಿಮ್ಗೆ ಈ ಕೆಲ್ಸಗಳು ಬರುತ್ತೆ. ನಾನೇ ಮಾಡ್ಬೇಕಂದ್ರೆ ನೀವೇ ಮಾಡ್ಬೇಕು, ಮಾಡಿಲ್ಲ ಅಂದ್ರೆ ನಿಮ್ಗಿಂತ ಬೆಟರ್ ಪರ್ಸನ್ ಇರ್ತಾರೆ, ಅವ್ರು ಮಾಡ್ತಾರೆ ಅನ್ನುವಂಥದ್ದು. ಸೊ ಈಗ ನಿಮ್ಮ ಜೀವನದಲ್ಲಿ ನಿಮ್ ಜೊತೆಗೆ ಬೇರೆಯವ್ರನ್ನು ಮೇಲೆತ್ತಬೇಕು, ಬೇರೆಯವ್ರ ಜೀವನಕ್ಕೂ ಬೆಳಕಾಗಬೇಕು. ಅದ್ರ ಪ್ರಯಾಣದ ಹಾದಿಲಿ ಸಾಕಷ್ಟು ಚಾಲೆಂಜಸ್ ಬರುತ್ತೆ, ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು. ಮತ್ತೆ ನಿಮ್ಗಿರುವಂತ ಧೈರ್ಯ, ಸ್ಥೈರ್ಯ, ಭಕ್ತಿ ಭಾವನೆ ಮತ್ತೆ ಅನುಕೂಲಗಳೆಲ್ಲವೂ ಕೂಡ ಆಂಜನೇಯ ಕೊಟ್ಟಿದ್ದು. ಆಂಜನೇಯನ ಬಗ್ಗೆ ನಿಮ್ಗೆ ಕೃತಜ್ಞತೆ ಭಾವ ಇರಬೇಕು ಅನ್ನುವಂಥದ್ದು ಇದೆ. ಸೇವೆ ಮಾಡೋದಾದ್ರೆ ನಿಸ್ವಾರ್ಥವಾಗಿ ಸೇವೆ ಮಾಡಿ ಅನ್ನುವಂಥದ್ದು ಇದೆ. ಮತ್ತೆ ಯಾರ್ಯಾರಿಗೆ ಸಹಾಯ ಮಾಡಿದ್ರಿ, ಏನೇನ್ ಸಹಾಯ ಮಾಡಿದ್ರಿ, ಎಷ್ಟನೇ ತಾರೀಖ್ ಸಹಾಯ ಮಾಡಿದ್ರಿ, ಎಷ್ಟು ಗಂಟೆಗೆ ಸಹಾಯ ಮಾಡಿದ್ರಿ, ಎಷ್ಟು ನಿಮಿಷಕ್ಕೆ ಸಹಾಯ ಮಾಡಿದ್ರಿ, ಎಷ್ಟು ಮಿಲಿ ಸೆಕೆಂಡ್ ಅಲ್ಲಿ ಮೈಕ್ರೋ ಸೆಕೆಂಡ್ ಅಲ್ಲಿ ಸಹಾಯ ಮಾಡಿದ್ರಿ, ಇದನ್ನು ಬರ್ದಿಡಿ. ಎಷ್ಟು ಹಣ ಸಹಾಯ, ಧನ ಸಹಾಯ, ವಸ್ತು ಸಹಾಯ, ಸಾಮಗ್ರಿ ಸಹಾಯ ಅಥವಾ ಒಂದು ಇನ್ಫ್ಲೂಯೆನ್ಸ್ ಸಹಾಯ, ವಾಟ್ ಎವರ್ ಸಹಾಯ ಮಾಡಿದ್ರಿ ಅದನ್ನ ಬರ್ದಿಡಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಕೃತಜ್ಞತೆ ಇಲ್ದಿರುವಂತ ಸಮಾಜ ನೀವೆಷ್ಟೇ ಕೃತಜ್ಞತೆ ತೋರಿಸಿದ್ರು ಕೂಡ ಅಥವಾ ಎಷ್ಟೇ ಸಹಾಯ ಮಾಡಿದ್ರು ಕೂಡ ಏನ್ ಮಾಡ್ದೆ ನೀನು ಅಂತ ಕೇಳುತ್ತೆ. ಸೊ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಂಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳಿದಂತ ಸಮಾಜ ಇದು. ಸೊ ಹಾಗಾಗಿ ಯಾರಿಗೆ ಏನೇ ಸಹಾಯ ಮಾಡಿದ್ರು ನೀವು ಅದನ್ನ ಮೆನ್ಷನ್ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಭಗವಂತನಲ್ಲಿ ನಂಬಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಯಾರು ಸೋಮನಾಥ ಮತ್ತೆ ಕಾಶಿ, ಪ್ರಯಾಗ್ರಾಜ್ ಮತ್ತೆ ಮಾನಸ, ಮೌಂಟ್ ಕೈಲಾಸ್ ಪ್ರವಾಸ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ನಂಬಿಕೆ ಇರ್ಲಿ ಅನ್ನುವಂಥದ್ದು ಇದೆ. ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿವೈನ್ ಗೈಡೆನ್ಸ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಸಾಕ್ಷಾತ್ ಭಗವಂತ ಆಂಜನೇಯನೇ ಬಂದು ನಿಮ್ಗೆ ಮಾರ್ಗದರ್ಶನ ಕೊಡ್ತಾರೆ, ನಿಜವಾಗ್ಲೂ ಕೊಡ್ತಾರೆ. ಸೊ ಹಾಗಾಗಿ ಆ ಡಿವೈನ್ ಗೈಡೆನ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಬರ್ತಿದೆ ಅದನ್ನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಹೃದಯದಲ್ಲಿ ಎಂಥ ಭಕ್ತಿ ಇದೆ ಅಂತ ಕೆಲಸತಿ ಭಗವಂತನಿಗೂ ತೋರಿಸ್ಬೇಕಾಗತ್ತೆ. ಹಾಗಾಗಿ ಸಣ್ಣ ಪುಟ್ಟ ಪರೀಕ್ಷೆಗಳನ್ನ ಭಗವಂತ ಕೊಡ್ತಾ ಇರ್ತಾನೆ. ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಇನ್ನ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕರ್ತವ್ಯದಲ್ಲಿ ನೀವೆಷ್ಟು ನಿಷ್ಠೆಯಿಂದ ಇದ್ದೀರಾ ಇದನ್ನ ಭಗವಂತನಿಗೂ ಒಮ್ಮೆ ತೋರಿಸ್ಕೊಡಿ. ಜೊತೆಗೆ ಈಗ ನಿಮ್ಗೆ ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸ್ಕೊಳ್ಬೇಕಾಗಿರುವಂತ ಕರ್ತವ್ಯನ ಕೊಟ್ಟಿದ್ದಾರೆ, ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ನಿಮ್ಮ ಭಕ್ತಿನೇ ರಕ್ಷೆಯಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಭಕ್ತಿ ಮಾರ್ಗದಲ್ಲೇ ಮುನ್ನಡೆಯಿರಿ. ನಿಮ್ಗೆ ಶ್ರೀರಾಮ ರಕ್ಷೆ, ಶ್ರೀ ಆಂಜನೇಯನ ರಕ್ಷೆ ನಿಮ್ಗೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ನಿಮ್ಮ ಪ್ಲಾನ್ ಪ್ರಕಾರ ಹೋಗೋದು ತುಂಬಾ ಕಮ್ಮಿ ಇದೆ. ಡಿವೈನ್ ಪ್ಲಾನ್ ಪ್ರಕಾರನೇ ಹೋಗ್ತಾ ಇದೆ, ಮುಂದಕ್ಕೂ ಡಿವೈನ್ ಪ್ಲಾನ್ ಪ್ರಕಾರನೇ ಹೋಗುತ್ತೆ. ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ದಿರಾ ಡಿವೈನ್ ಹೇಗ್ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗಕ್ ನಾನು ರೆಡಿ ಅಂತ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ತಾಳ್ಮೆ ಅಂತಾರಲ್ಲ ಅದನ್ನ ಜಾಸ್ತಿ ಇಟ್ಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದೆ. ವಾಯು ವೇಗದಲ್ಲಿ ಏನೋ ಸಮಸ್ಯೆ ಬರ್ತಾ ಇದೆ ತುಂಬಾ ಸ್ಪೀಡ್ ಆಗಿ. ಸೊ ರೆಡಿ ಟು ಫೇಸ್ ಇಟ್. ಓಕೆ, ಜೊತೆಗೆ ಪಾಸಿಟಿವ್ ಎನರ್ಜಿನ ಇಟ್ಕೊಳ್ಳಿ. ನಾನು ಏನೇ ಆದ್ರೂ ಕೂಡ ಪಾಸಿಟಿವ್ ಆಗಿ ಇರ್ತೀನಿ, ನಾನು ಪ್ರೊಟೆಕ್ಟೆಡ್ ಇದ್ದೀನಿ, ನಾನು ವೀಕ್ ಅಲ್ಲ,
ಜೊತೆಗೆ ನಾನು ಯಾರು ನಿರ್ಬಲರಾಗಿ ಇದ್ದಾರೆ ಅವರಿಗೆ ರಕ್ಷಣೆಯನ್ನ ಕೊಡ್ತೀನಿ. ನಾನು ಜನರ ಪರವಾಗಿ ಅಥವಾ ಅಗತ್ಯ ಇರೋರಿಗೆ ನಾನು ಯಾವಾಗ್ಲೂ ಅವೈಲಬಲ್ ಆಗಿ ಇರ್ತೀನಿ ಅಂತ ಹೇಳ್ಕೊಳ್ಳಿ ಎನ್ನುವಂಥದ್ದು ಇದೆ. ನಿಮ್ ಜೊತೆ ನೀವು ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಕಮಿಟ್ಮೆಂಟ್ ಬರ್ತಾ ಇದೆ. ನಿಮ್ಗೆ ಒಂದು ಕೆಲ್ಸದ ಜವಾಬ್ದಾರಿ ಬರ್ತಾ ಇದೆ. ಅದರಿಂದ ಸಾಕಷ್ಟು ಜನರಿಗೆ ಒಳ್ಳೇದಾಗೋದ್ರಲ್ಲಿ ಇದೆ. ಫೋಕಸ್ ಆನ್ ಯುವರ್ ಗೋಲ್. ನಿಮ್ಮ ಗೋಲ್ ಕಡೆ ಹೆಚ್ಚಿನ ಗಮನನ ಕೊಡಿ. ಸಾಕಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ಭಗವಂತ ಏನ್ ಅನ್ಕೊಂಡಿದಾನೋ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಜೀವನದಲ್ಲಿ ನೀವು ಮಾಡ್ಬೇಕಾಗಿರುವಂತ ಪ್ರಮುಖವಾದ ಕರ್ತವ್ಯ ಅಥವಾ ಪ್ರಮುಖವಾದ ಕೆಲಸ ಏನು ಅಂತ ಡಿವೈನ್ ಅವಾಗವಾಗ ನಿಮ್ಗೆ ಪ್ಲಾನ್ ಪ್ರಕಾರ ತಿಳಿಸ್ಕೊಡುತ್ತೆ. ಅದನ್ನ ಮಾಡ್ತಾ ಹೋಗಿ. ದೇವರ ನಿರ್ಧಾರ ಇಲ್ದಿರ ಯಾವುದೇ ಕೆಲಸನ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಲೋ ಫೀಲ್ ಆದಾಗ ಜೈ ಶ್ರೀರಾಮ್ ಅಂತ ಇರಿ. ಸೊ ಆಂಜನೇಯ ಎಲ್ಲೇ ಇದ್ರು ಬಂದು ನಿಮ್ಗೆ ಮಾರ್ಗದರ್ಶನನ ಕೊಡ್ತಾರೆ. ಅಥವಾ ಅವ್ರು ನಿಮ್ ಹೃದಯದಲ್ಲೇ ಇದ್ದಾರೆ, ನೀವು ನೋಡಿಲ್ಲ ಅಷ್ಟೇ. ನೋಡ್ಕೊಳ್ಳಿ. ನಿಮ್ಮ ಫೋಕಸ್ ನಿಮ್ ಕಡೆ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಅದ್ರ ಮಧ್ಯೆ ನನ್ನ ಖುಷಿ ಏನು, ನನ್ನ ಸಾಧನೆ ಏನು, ನನ್ಗೆ ಇಷ್ಟ ಬರೋದನ್ನ ಮಾಡ್ಬಾರ್ದ ಅಂದ್ರೆ ಖಂಡಿತವಾಗ್ಲೂ ಮಾಡಬಹುದು. ಅದಕ್ಕೂ ಆಶೀರ್ವಾದ ಇದೆ, ಇದಕ್ಕೂ ಆಶೀರ್ವಾದ ಇದೆ. ನಿಮ್ಗೇನ್ ಇಷ್ಟ ಅದನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ನಾನು ಈಡೇರಿಸ್ಕೊಡ್ತೀನಿ ಅಂತ ಆಂಜನೇಯ ಇಲ್ಲಿ ಹೇಳ್ತಾ ಇದ್ದಾರೆ. 40 ದಿನ ಬಿಡದಿರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪನ ಹಚ್ಬಿಟ್ಟು ಬನ್ನಿ. ಇದರಿಂದ ಒಳ್ಳೇದಾಗತ್ತೆ. ಆಂಜನೇಯನ ಒಂದು ರಕ್ಷೆನ ಧಾರಣೆ ಮಾಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಜೊತೆಗೆ ವಿಷ್ಣು ಆಲಯಕ್ಕೆ ಹೋಗಿ ಏನಾದ್ರೂ ಒಂದಷ್ಟು ಪೂಜೆ ಸೇವೆನ ಮಾಡ್ಬಿಟ್ಟು ಬನ್ನಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ರಾಮ ಜಪನ, ರಾಮನಾಮ ಜಪನ ಮಾಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಇದಿಷ್ಟು ಆಂಜನೇಯ ನಿಮ್ಗೆ ತಿಳ್ಸಕ್ ಹೇಳಿದಂತ ಮಾಹಿತಿ ನಾನ್ ತಿಳಿಸ್ಕೊಟ್ಟಿದ್ದೀನಿ. ಮಿಕ್ಕಿದ್ದು ನಿಮಗ್ ಬಿಟ್ಟಂತ ವಿಚಾರ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಜೈ ಶ್ರೀರಾಮ್.